ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ಇವತ್ತು ರಥಸಪ್ತಮಿ, ಉಲ್ಕುಡಿ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವರು. ಇಲ್ಲಿ ಜಾತ್ರಾ ಮಹೋತ್ಸವ ಇದೆ. ಬನ್ನಿ ಜಾತ್ರೆ ಎಲ್ಲ ಆಯ್ತು ಹೆಂಗಾಯ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಹೋದ್ ಸರಿನೂ ಈ ವಿಡಿಯೋ ಮಾಡಿದೆ ಉಲ್ಕುಡಿ ವೀರಭದ್ರ ಸ್ವಾಮಿಗೆ ಹೋಗೋದು, ಆದರೆ ಅಲ್ಲಿ ಓಪನ್ ಇರಲಿಲ್ಲ. ಇವತ್ತು ಜಾತ್ರೆ ಐತೆ. ಹೋದ್ ಸತಿ ವಿಡಿಯೋ ಮಾಡಿದಾಗ ಎಲ್ಲ ಮುಗ್ದಾದ್ಮೇಲೆ ಬಂದಿದೆ. ಈ ಸರಿ ಭಾನುವಾರ ಆಗಿರೋದ್ರಿಂದ ರಜೆ ಇತ್ತು. ಸ್ಟಾರ್ಟ್ ಆಗಿದ್ದು ಮುಂಚೆನೇ ಬಂದಿದ್ದೀನಿ. ನೋಡಿ, ಇದೇ ಉಲ್ಕುಡಿ ವೀರಭದ್ರ ಸ್ವಾಮಿ ದೇವಸ್ಥಾನ. ರಥಸಪ್ತಮಿ ದಿನ ಏನು ಸ್ಪೆಷಲ್ಲು ಅಂತಂದರೆ, ಯಾವಾಗ್ಲೂ ಬೆಟ್ಟದ ಮೇಲೇ ಹೋಗಿ ದೇವ್ರು ನೋಡಬೇಕಾಗುತ್ತೆ. ಆದರೆ ಇವತ್ತು ಮಾತ್ರ ಕೆಳಗಡೆನೇ ಉತ್ಸವ ಮೂರ್ತಿನ ತಂದಿಟ್ಟಿರ್ತಾರೆ. ಉತ್ಸವ ಮೂರ್ತಿ ನೋಡಿ, ಇದೇ ಉತ್ಸವ ಮೂರ್ತಿ. ಭದ್ರಕಾಳಿ ಮತ್ತು ವೀರಭದ್ರ ಸ್ವಾಮಿ ನೋಡಿ, ಇವತ್ತು ಮಾತ್ರ ಕೆಳಗಡೆ ಇಟ್ಟಿರ್ತಾರೆ. ಇವತ್ತು ಕೆಳಗಡೆನೇ ದರ್ಶನ ಇರುತ್ತೆ. ಮೇಲ್ಗಡೆ ಹತ್ತುಕೊಂಡು ಹೋಗಿ ನೋಡೋಕ್ಕಾಗದವರೆಲ್ಲ ಇವತ್ತು ನೋಡ್ಬೋದು. ಕೊಂಡೆ ಎಲ್ಲ ಆಗಿರುತ್ತೆ. ನೆನ್ನೆನೇ ಕೊಂಡೆ ಎಲ್ಲ ಆಗಿತ್ತು ನೋಡಿ. ಈಗ ಬೆಟ್ಟಕ್ಕೆ ಹತ್ತಬೇಕು. ಹತ್ಬೋದು, ಏನಿಲ್ಲ. ಆದರೆ ಮಧ್ಯದಲ್ಲಿ ನೋಡಿ, ಇದು ತೇರ್ ಮೇಲೆ ಕೂರಿಸುವಂಥ ಉತ್ಸವ ಮೂರ್ತಿ. ಈಗ ಹೋಗ್ತಾ ಇದ್ದೀನಿ. ಫಸ್ಟೇ ಹೋಗಿ ಮೇಲ್ಗಡೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಕೆಳಗಡೆ ಇಳಿತೀನಿ. ಕೆಳಗಡೆ ಇಳಿದಾದ್ಮೇಲೆ ರಥ ಇರುತ್ತೆ. 12 ಕಾಲ್ಗೆಲ್ಲ ಸ್ಟಾರ್ಟ್ ಆಗುತ್ತೆ. ರಥ ಎಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಟ್ಟಕ್ಕೆ ಹೋಗಿಲ್ಲ. ಅಲ್ಲಿ ಮೇನ್ ದೇವಸ್ಥಾನ ಇರೋದು, ಅಲ್ಲಿಗೆ ಹತ್ತಬೇಕು. ಅರ್ಧನೂ ಬಂದಿಲ್ಲ ಇನ್ನೂ. ಮೇಲ್ಗಡೆ ಇರುತ್ತೆ, ಕೆಳಗಡೆ ರಥ. ಇನ್ನು ಮೇಲ್ಗಡೆ ಐತೆ, ಅರ್ಧನೂ ಹತ್ತಿಲ್ಲಲ್ಲಪ್ಪ. ಅಲ್ಲಿ ಕಾಣ್ತಾ ಐತಲ್ಲ, ಅದೇ ದೇವಸ್ಥಾನ. ಇನ್ನು ಅರ್ಧ ಬಂದಿಲ್ಲ. ಇನ್ನು ಮೇಲೆ ಹೋಗಿ ನೋಡಕ್ ಮಾತ್ರ ಚಿಕ್ಕದಾಗೈತೆ. ಆದ್ರೆ ಹೆಂಗೈತೆ ಮೆಟ್ಲು ಅಂತಾನೆ ಗೊತ್ತಿಲ್ಲ. ಹತ್ತುತ್ತಾ ಇದ್ರೆ ಗಾಲಿನೇ ಐತೆಲ್ಲ, ಎಷ್ಟಾಯ್ತೋ ಗೊತ್ತಿಲ್ಲ. ಇಲ್ಲೊಂದು ದೇವಸ್ಥಾನ. ಅಲ್ಲಿ ಏನೈತೆ, ಅಲ್ಲೆಲ್ಲ ಜೇನ್ ಕಟ್ಟಿರುತ್ತೆ. ಬೆಂಕಿ, ಬೆಟ್ಟಕ್ಕೆ ಬೆಂಕಿ ಆಗೋದ್ರಿಂದ ಅಲ್ಲಿ ಜೇನ್ ಇಲ್ಲ. ಬರೀ ಮೆಟ್ಲೆ ಇಲ್ಲ. ಒಂದ್ ಸ್ವಲ್ಪ ದೂರ ಬಂಡೆನ ಮೆಟ್ಲು ತರ ಕೊರ್ದಿರೋದು. ಒಂದ್ ಸ್ವಲ್ಪ ದೂರ ಅಷ್ಟೇ. ಇಲ್ಲಿಂದ ಸ್ವಲ್ಪ ಮೆಟ್ಲಿಲ್ಲ. ಹಿಂಗೈತೆ ನೋಡಿ ವ್ಯೂ, ಚೆನ್ನಾಗೈತೆ. ಮೇಲೆ ಹೋಗಿ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಅರ್ಧ ಬೆಟ್ಟ ಸಿಗತ್ತೆ. ಮೆಟ್ಲಿಲ್ಲ, ಸ್ವಲ್ಪ ದೂರ ಬಂಡೆಲ್ಲ ಮೆಟ್ಲು ಮಾಡವ್ರೆ. ನೋಡುವ, ಇನ್ನು ಅರ್ಧ ಬಂದಿಲ್ಲ. ಈಗ ಅರ್ಧ. ಅಲ್ಲಿರೋದು ದೇವಸ್ಥಾನ. ಓಪನ್ ಇತ್ತು ಫಸ್ಟು, ಈಗ ಕ್ಲೋಸ್ ಮಾಡ್ಬಿಟ್ಟವ್ರೆ. ಫುಲ್ ಬ್ರಿಕ್ಸ್ ಎಲ್ಲ ಹಾಕ್ಸಿ. ಹಾಗೆಲ್ಲ ಓಪನ್ ಇತ್ತು, ಈಗೆಲ್ಲ ನೀರು ಗಲೀಜು ಮಾಡ್ತಾರೆ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟವ್ರೆ. ನೋಡಿ, ಬೆಟ್ಟದ ಮೇಲೆ ನೀರಿರೋದು ಸಗದಾಯ್ತು. ಇಲ್ಲೆಲ್ಲ ಓಪನ್ ಇರ್ತಿತ್ತು, ಆದರೆ ಈಗಿಲ್ಲ. ನಾವು ಹೋದ್ ಸರಿ ಬಂದಾಗ ನೋಡಿ, ದೇವಸ್ಥಾನದ ಕೆರೆ. ಇಲ್ಲಿ ಯಾವಾಗಲೂ ನೀರು ಇರುತ್ತೆ, ನೀರು ಖಾಲಿ ಆಗಲ್ಲ. ಹೋದ್ ಸತಿ ಎಲ್ಲ ಬಂದಾಗ ಓಪನ್ ಇದ್ದಿದ್ದು, ಈ ಸರಿನೇ ಓಪನ್ ಇಲ್ಲ, ಕ್ಲೋಸ್ ಮಾಡಿಬಿಟ್ಟವ್ರೆ. ಏನಕ್ಕೋ ಗೊತ್ತಿಲ್ಲ. ಸ್ಟ್ರೈಟ್ ಹೋದ್ರೆ ಈ ಕಡೆ ಹೋದ್ರೆ ಕಾಳಮ್ಮನ ದೇವಸ್ಥಾನ, ಈ ಕಡೆ ಹೋದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಅದೇ ದೇವಸ್ಥಾನ. ಒಳಗಡೆ ತುಂಬ ಚೆನ್ನಾಗೈತೆ ದೇವಸ್ಥಾನ. ಫುಲ್ ಬೆಟ್ಟದ ತುದಿಲಿರೋದು. ವೀರಭದ್ರ ಸ್ವಾಮಿ, ಉಲ್ಕುಡಿ ವೀರಭದ್ರ ಸ್ವಾಮಿ. ರಥಸಪ್ತಮಿ ದಿನ ಏನು ಸ್ಪೆಷಲು ಅಂತಂದರೆ, ಯಾವಾಗ್ಲೂ ಮೇಲೆ ನೋಡಬೇಕು ದೇವ್ರನ್ನ. ಆದರೆ ಇವತ್ತು ಮಾತ್ರ ಕೆಳಗಡೆನೂ ಇಟ್ಟಿರ್ತಾರೆ ಉತ್ಸವ ಮೂರ್ತಿನ. ಬೇಕಾದರೆ ಬಂದು ಅಲ್ಲೇ ದರ್ಶನ ಮಾಡ್ಕೊಂಡು ಹೋಗ್ಬೋದು. ರಥಸಪ್ತಮಿ ದಿನ ಮಾತ್ರ ಕೆಳಗಡೆ ಇರೋದು. ಇನ್ನು ಮಿಕ್ಕಿ ಟೈಮೆಲ್ಲ ಕೆಳಗಡೆ ಇಡಲ್ಲ.
ಬೆಟ್ಟದಲ್ಲೇ ಬಂದು ನೋಡ್ಬೇಕು ದೇವ್ರನ್ನ. ವ್ಯೂ ನೋಡಿ ಸಾಕಾಗಿದೆ ವ್ಯೂ. ಇದೇ ಜಾಸ್ತಿ ಜನ ಹತ್ತಲ್ಲ, ಕೆಳಗಡೆ ನೋಡ್ಕೊಂಡು ಹೋಗ್ತಾರೆ ಜಾಸ್ತಿ ಜನ. ಶ್ರೀ ಶ್ರೀ ಉಲ್ಕುಡಿ ವೀರಭದ್ರ ಸ್ವಾಮಿ ದೇವರು ನೋಡಿ ಇಲ್ಲಿದೆ. ಈ ಸರಿ ಬಿಸಿಲಿರೋದ್ರಿಂದ ಹತ್ತದೇ ಗೊತ್ತಾಗಲಿಲ್ಲ, ಬಿಸಿಲಿದ್ರೆ ಸಾಕ ಸುಸ್ತಾಗ್ಬಿಡ್ತಿತ್ತು. ದೇವಸ್ಥಾನ ನೋಡಿ ಇಷ್ಟೇ ಆಗಲ್ಲ ಡೋರ್ ಇರೋದು. ಇಷ್ಟೇ ಆಗಲ್ಲ. ದೇವಸ್ಥಾನ ಒಳಗಡೆ ಐತೆ. ಹೌದಾ, ನಿಂತ್ಕೊಳಕ್ ಜಾಸ್ತಿ ಜಾಗ ಇಲ್ಲ, ಸ್ವಲ್ಪನೇ ಇರೋ ಜಾಗ. ಒಂದ್ ನಿಮಿಷ ಕೂತ್ಕೊಳ್ಳಿ, ಕಳ್ಸ್ಬಿಡ್ತೀನಿ ನಾನು. ಕಳಿಸ್ತಾ ಅಷ್ಟ ಮಂಗಳಾರತಿ ಬನ್ನಿ. ಒಂದ್ 5 ನಿಮಿಷ ಮೇಲ್ಗಡೆ ಅಷ್ಟೊಂದು ದೇವಸ್ಥಾನ ಐತಿ. ಇವು ಇಷ್ಟ ಆಯ್ತು. ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾರೆ ಬೆಟ್ಟದ ಮೇಲೆ. ಮಜ್ಜಿಗೆ ಕುಡಿಯೋಣ. ಇವತ್ತಿದ್ರೆ ಬಿಸಿಲಾಗ್ಬಿಡ್ತಿತ್ತು, ಪರವಾಗಿಲ್ಲ. ವೀರಭದ್ರಸ್ವಾಮಿ ದೇವಸ್ಥಾನ. ಈ ಕಡೆ ಹೋದ್ರೆ ಭದ್ರಕಾಳಿ ದೇವಸ್ಥಾನ. ಭದ್ರಕಾಳಿ ಗಂಡ ವೀರಭದ್ರ, ಭದ್ರಕಾಳಿ ಗಂಡ ವೀರಭದ್ರ, ಭದ್ರಕಾಳಮ್ಮ ದೇವಸ್ಥಾನ ಆ ಕಡೆ ಇರೋದು. ಇಲ್ಲಿರೋದು ವೀರಭದ್ರಸ್ವಾಮಿ ದೇವಸ್ಥಾನ. ಮೇಲೈತೆ ಫುಲ್ಲು. ಏನಿ ಸರಿ ಏನು ಬಿಸಿಲಿರ್ಲಿಲ್ವಲ್ಲ, ಅದಕ್ಕೆ ಏನು ಜಾಸ್ತಿ ಸ್ಟ್ರೆಸ್ ಅನಿಸ್ಲಿಲ್ಲ, ಬೇಗನೆ ಬಂದ್ಬಿಟ್ವಿ. ನೋಡಿ ಅಲ್ಲಿ ಕೆಳಗಡೆ ವ್ಯೂ. ಮುಂದೆ ಬನ್ನಿ, ಮುಂದೆ ನಡೀರಿ, ಬೇರೆ ಜಾಗ ಮಾಡ್ಕೊಳ್ಳಿ. ಹತ್ಬೇಕಾದ್ರೆ ಮಾತ್ರ ಕಷ್ಟ ಆಗುತ್ತೆ, ಇಳಿಬೇಕಾದ್ರೆ ಈಸಿಯಾಗಿ ಇಳಿಬೋದು. ಕೆಳಗಡೆ ಆಗ್ಲೇ ಸೌಂಡ್ ಬರ್ತಾ ಇದೆ. ಉತ್ಸವ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಎಲ್ಲ ರೆಡಿ ಆಗಿರುತ್ತೆ, ನೋಡೋಣ ಬನ್ನಿ. ನೋಡಿ, ಇಲ್ಲಿಂದ ಉತ್ಸವ ಮೂರ್ತಿನ ತಗೊಂಡೋಗಿ ರಥದೊಳಗಡೆ ಕೂರಿಸ್ತಾರೆ. ಇದೇ ಉತ್ಸವ ಮೂರ್ತಿನ ರಥದೊಳಗಡೆ ಕೂರಿಸಿ ರಥನ ಹಿಡಿಯೋದು. ಇದೊಂದು ಸ್ವಲ್ಪ ಮೇಲೈತೆ, ಬೆಟ್ಟ ಹತ್ಬೇಕನ್ನ ಸಿಗುತ್ತೆ. ಇಲ್ಲಿ ಬಂದು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೋಡಿ, ವಾದ್ಯದವರೆಲ್ಲ ಬಂದರು.
ನಮ್ಮ ಹಂಬಜೆ ವೀರರೋಳ್ ವೀರ ಬೆಟ್ಟದ ಮೇಲೆ ಕಳೆದ 2 ದಿವಸಗಳಲ್ಲಿ ಸ್ವಾಮಿಯವರಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದ್ದವು. ವಾದ್ಯದವರು ದಯಮಾಡಿ ಸ್ವಾಮಿಯವರು ಆಗಮಿಸಿದ್ದಾರೆ. ದಯಮಾಡಿ ವಾದ್ಯದವರು ರಾಜಗೋಪುರದ ಬಳಿ ಹೋಗ್ಬೇಕು. ವಾದ್ಯದವರು ದಯಮಾಡಿ ರಾಜಗೋಪುರದ ಬಳಿ ಹೋಗ್ಬೇಕು. ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಕ್ಷೇತ್ರದಲ್ಲಿ ಕಲಾ ಪ್ರದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ. 12:05 ನಿಮಿಷಕ್ಕೆ ಸರಿಯಾಗಿ ಬ್ರಹ್ಮ ರಥೋತ್ಸವಕ್ಕೆ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಿಂದ ಚಾಲನೆಯನ್ನು ಕೂಡ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಈಗ ಚಾಲನೆಯನ್ನು ನೀಡಲಾಗ್ತಾ ಇದೆ. ದಯಮಾಡಿ ರಥ ಮುಂದೆ ಸಾಗುವಾಗ ಭಕ್ತಾದಿಗಳು ದಯಮಾಡಿ ಜಾಗ್ರತೆಯನ್ನು ವಹಿಸಿ ತಮ್ಮ ವಸ್ತುಗಳಿಗೆ ತಾವೇ ಜವಾಬ್ದಾರಿಯನ್ನು ಹೊರತುವುದು. ಶ್ರೀ ಹುಡುಗುಡಿ ವೀರಭದ್ರ ಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಲಮ್ಮನವರ 45ನೇ ಜನಸಂಗುಡಿ ಇರುವುದರಿಂದ ಭಕ್ತಾದಿಗಳು ದಯಮಾಡಿ ಆರಂಭಿಕ ಸಿಬ್ಬಂದಿಯವರನ್ನು ಸಹಕರಿಸಬೇಕು. ಉತ್ಸವ
ಭಕ್ತಾದಿಗಳು ದಯಮಾಡಿ ಜಾತಿ ಸಾಲಿನಲ್ಲಿ ಬಂದು ಉತ್ಸವ ಮೂರ್ತಿಗಳ ದರ್ಶನವನ್ನು ಪಡೆದುಕೊಳ್ಳಿ. ನೋಡಿ ರಥ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ನೋಡಿ ಇಲ್ಲಿಂದ ಮುಂದೆ ತನಕ ಎಳೆದು ತಿರ್ಗಾ ಹಿಂದೆ ರಿಟರ್ನ್ ಬರುತ್ತೆ, ಅಲ್ಲೇ ತಂದು ನಿಲ್ಲಿಸ್ತಾರೆ ದೇವಸ್ಥಾನ ಪಕ್ಕ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ತನಕ ನೋಡಿ ವಿಡಿಯೋ. ಅಕ್ಕೆ ಮಾಡ್ಕೊಂಡಿರೋರೆಲ್ಲ ಈ ಥರ ಅಲ್ಲೆಲ್ಲ ಟೆಂಟ್ ಹಾಕೊಂಡು ಊಟ, ನೀರು, ಮಜ್ಜಿಗೆ ಎಲ್ಲ ಕೊಡ್ತಾ ಇರ್ತಾರೆ. ನೋಡಿ ಎಲ್ಲ ವಿಡಿಯೋ ಎಲ್ಲ ಹೇಗಿತ್ತು ನೋಡಿ. ಈಗ ಸ್ವಲ್ಪ ಜನ ಹತ್ತುತ್ತವ್ರೆ ನೋಡಿ, ಆ ಕಡೆ ಎಲ್ಲ ಹತ್ತುತ್ತಾ ಇರೋರೆ. ಮಧ್ಯಾಹ್ನ ಒಂದು ಸ್ವಲ್ಪ ರಶ್ ಇತ್ತು, ನಾನು ಬೆಳಿಗ್ಗೆ ಹೋದಾಗ ಅಷ್ಟು ರಶ್ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ನೋಡಿ ಈಗೆಲ್ಲ ಹತ್ತಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಎತ್ತಕ್ಕಾಗ್ದವರೆಲ್ಲ ಕೆಳಗಡೆನೇ ನೋಡ್ತಾರೆ. ನೋಡಿ ತೇರು ರಿಟರ್ನ್ ಬಂದು ಅಲ್ಲೇ ನಿಲ್ಲಿಸ್ತಾರೆ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲೆಲ್ಲ ಕುಂಟ ಎಲ್ಲ ಚೆನ್ನಾಗಿತ್ತು, ಗಿರಿಯಾಸ ಕುಂಟ ಎಲ್ಲ ಇತ್ತು. ಈ ಕಡೆ ಎಲ್ಲ ಹೋರಿಗಳನ್ನ ಕಟ್ಟಿದ್ರು, ಹಸುಗಳನ್ನ ಕಟ್ಟಿದ್ರು. ಜಾತ್ರೆನೂ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.